Yes, a convex lens of focal length 0.1 meter produces an image magnified 3 times. The object distance is in meter ಅಂತ ಪ್ರಶ್ನೆ. ಕಾನ್ವೆಕ್ಸ್ ಲೆನ್ಸ್ ಫೋಕಲ್ ಲೆಂತ್ 0.1 ಮೀಟರ್ ಇದೆ. ಹಾಗಿದ್ರೆ ಪ್ರೊಡ್ಯೂಸ್ ದ ಇಮೇಜ್ ಮ್ಯಾಗ್ನಿಫಿಕೇಶನ್ 3 ಟೈಮ್ಸ್ ಇದೆ. ಅದು ಒಂದು ಜ್ಞಾಪಕ ಇಟ್ಕೋಬೇಕು. ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಎರಡು ಇಮೇಜ್ ಬರುತ್ತೆ. ಒಂದು ರಿಯಲ್ ಬರುತ್ತೆ, ವರ್ಚುವಲ್ ಬರುತ್ತೆ. ಇಲ್ಲಿ ಬಂದಿರತಕ್ಕಂತ ಆನ್ಸರ್ಸ್ ರಿಯಲ್ ಇರ್ಬೋದು, ವರ್ಚುವಲ್ ಇರ್ಬೋದು. ಹಾಗಾಗಿ ನಾವು ಅದನ್ನ ಗಮನಿಸಬೇಕಾಗತ್ತೆ. ಐ ಥಿಂಕ್ ಯು ನೋ ದ ಫಾರ್ಮುಲಾ ಫಾರ್ ಮ್ಯಾಗ್ನಿಫಿಕೇಶನ್ ಈಸ್ m is equal to, that is f divided by u minus f. m is equal to f divided by u minus f. ಈಗ ಫಸ್ಟ್ ಇಮೇಜ್ ರಿಯಲ್ ಆಗಿದೆ ಅಂತಂದು ಮ್ಯಾಗ್ನಿಫಿಕೇಶನ್ಸ್ ಅನ್ನ ಪಾಸಿಟಿವ್ ತಗೋಣ. ಅವಾಗ ಏನಾಗುತ್ತೆ, 3 is equal to ಫೋಕಲ್ ಲೆಂತ್ ಎಷ್ಟಿದೆ 0.1 ಡಿವೈಡ್ ಬೈ u minus f, u minus 0.1 ಅರ್ಥ ಆಗುತ್ತೆ ಹೇಳ್ತಿರೋದು. ಈಗ ಟೇಕ್ ಕ್ಲಾಸ್ ಮಲ್ಟಿಪ್ಲಿಕೇಶನ್, ದಟ್ ಈಸ್ 3u minus 0.3 ಆಗುತ್ತೆ. ಇಲ್ಲಿ ತಗೊಂಡು 3 ನ ಮಲ್ಟಿಪ್ಲೈ ಮಾಡಿ ಡೈರೆಕ್ಟ್ ಬರ್ಕೊಂಡಿದ್ದೀನಿ, is equal to 0.1. ಎಸ್, ಹಾಗಿದ್ರೆ look here, 3u minus 0.3 ಅಂದ್ರೆ ಏನಾಗುತ್ತೆ, 3u is equal to 0.1 plus 0.3. ಈಗ ತಗೊಂಬನ್ನಿ, ಅಲ್ಲಿಗೆ 3u is equal to 0.4i. 3u ಇದು 0.4i, ಹೌದಾ, 0.4i. ಅಲ್ಲಿಗೆ u is equal to 0.4 divided by 3 ಅಂದ್ರೆ 3 ಇಂದ ಡಿವೈಡ್ ಮಾಡಿದ್ರೆ 1 ಪಾಯಿಂಟ್ ಸಮಥಿಂಗ್ ಬರಬೇಕು. ಅಂದ್ರೆ 1 ಪಾಯಿಂಟ್ ಸಮಥಿಂಗ್ ಯಾವ್ದಿದೆ, 2 ಇದೆ. 1 ಪಾಯಿಂಟ್ ಸಮಥಿಂಗ್ ಬರೀ 1 ಮಾಡಿದ್ರೆ 1 ಪಾಯಿಂಟ್ ಸಮಥಿಂಗ್ 0.133 ಬರುತ್ತೆ ಅಂತ ಆಯ್ತಿದ್ದು. ಒಂದು ಆನ್ಸರ್ ಬಂತು. ಈ ಆನ್ಸರ್ ಬಂದ ತಕ್ಷಣ ಓದೋಯ್ತು ಅನ್ನೋಂಗಿಲ್ಲ. ಕಾನ್ಕೇವಲ್ ಆಗಿದ್ರೆ ಎಲ್ಲಾ ಇಮೇಜು ವರ್ಚುವಲ್ ಅವಾಗ ಒಂದೇ ಬರುತ್ತೆ. ಬಟ್ ಕಾನ್ವೆಕ್ಸ್ ಅಲ್ಲಿ ರಿಯಲ್ ಬರುತ್ತೆ, ವರ್ಚುವಲ್ ಬರುತ್ತೆ. ಹಾಗಾಗಿ ಎರಡನ್ನೂ ಮಾಡ್ಬೇಕಾಗುತ್ತೆ. ಈ ಇನ್ನೊಂದು ಕೇಸಲ್ಲಿ ಏನ್ ಮಾಡೋಣ, ಇದೇ ಮ್ಯಾಗ್ನಿಫಿಕೇಶನ್ಸ್ ಏನ್ ಮಾಡೋಣ, -3 ತಗೋಣ. -3 is equal to 0.1 divided by u minus 0.1. ಅವಾಗ ಏನಾಗುತ್ತೆ, ದಟ್ ಈಸ್ ಈ ಕಡೆ ತಗೊಂಡ್ರೆ -3u ಅರ್ಥ ಆಗತ್ತಾ, ಡೈರೆಕ್ಟ್ ಬರೀತೀನಿ, -3u plus 0.3 is equal to 0.1. ಕರೆಕ್ಟಾ? ಅಲ್ಲಿಗೆ ಏನಾಯ್ತು, ಇದನ್ನ ಈ ಕಡೆ ತಗೊಂಡ್ಬನ್ನಿ, ಇದನ್ನ ಈ ಕಡೆ ತಗೊಂಡೋಗಿ, ದಟ್ ಈಸ್ 3u is equal to 0.3 minus 0.1, that is equal to 0.2. 3u is equal to 0.2 ಆದರೆ u is equal to 0.2 divided by 3. ಅಲ್ಲಿಗೆ 20 ಅಂತ ಅನ್ಕೊಂಡ್ರೆ 0.6 ಬರಲೇಬೇಕು. 0.06 0.066 ಬರ್ತಾ ಹೋಗುತ್ತೆ. ಯಾಕಂದ್ರೆ 2 ಇದೆ, 2 ಬರ್ತಾ ಹೋಗುತ್ತೆ. ಅಲ್ಲಿಗೆ 0.067. ನೋಡಿ, ಆ ಆನ್ಸರ್ ಇದೆ, ಈ ಆನ್ಸರ್ ಇದೆ, 0.133 ಇದೆ. ಎರಡು ಆನ್ಸರ್ ಇದೆ ಅಂದಾಗ ಐದರ್ ಇದರ ಆನ್ಸರ್ ಐದರ್ 1 or 3. ಈ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಇದು ಬಂದ ತಕ್ಷಣ ಇದು ಆನ್ಸರ್ ಅಂತ ಬರೋಂಗಿಲ್ಲ, ಜ್ಞಾಪಕ ಇರಲಿ. ಓಕೆನಾ? ನೆಕ್ಸ್ಟ್, ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಫಾರ್ ಅಂತ ಕೇಳಿದ್ದಾರೆ. ಫೋಕಲ್ ಲೆಂತ್ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ, ಬ್ಲೂ ಕಲರ್ ಇದ್ದಾಗನ, ಬ್ಲೂ ಲೈಟ್ ಇದ್ದಾಗ, ಯೆಲ್ಲೋನ, ಗ್ರೀನ್ ಅಥವಾ ರೆಡ್ ಅಂತ ಕೇಳಿದ್ದಾರೆ. ಲುಕ್ ಹಿಯರ್, ಯು ನೋ ದ ಲೆನ್ಸ್ ಮೇಕರ್ಸ್ ಫಾರ್ಮುಲಾ 1/f is equal to n minus 1 1/r1 minus 1/r2 ಅಂತಿದೆ. ಬಟ್ ಯು ನೋ n is equal to c by v. That is equal to n is equal to, ಇಲ್ಲಿ n is equal to c divided by f lambda ಅಂತ ಬರೀಬೋದಾ? ಅಲ್ಲಿ ಏನಾಯ್ತು, n ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/λ ನ, c ಮತ್ತು f ಕಾನ್ಸ್ಟೆಂಟ್ ಅಲ್ಲ. ಅಲ್ಲಿದ್ರೆ ಹಾಗಿದ್ರೆ ಇಲ್ಲಿ 1/f is equal to ಏನ್ ಬರಿಬೋದು ನಾವು, ಇಲ್ಲಿ n ಇದೆ ಅಂತಂದ್ರೆ ಏನ್ ಬರಿಬೋದು, ಡಿವೈಡ್ ಬೈ ಲ್ಯಾಂಬ್ಡಾ ಮೈನಸ್ 1 so and so. ಇದು ಹೆಂಗೆ ಬರ್ಕೋಣ, ಅಲ್ಲಿಗೆ ಲ್ಯಾಂಬ್ಡಾ ಮತ್ತು ಎಫ್ ಏನಾಯ್ತು, ಈ ತರ ಡೈರೆಕ್ಷನ್ಸ್ ಬರ್ತದೆ. ಅಂದ್ರೆ ಲ್ಯಾಂಬ್ಡಾ ಇನ್ಕ್ರೀಸಸ್, ಫೋಕಲ್ ಲೆಂತ್ ಆಲ್ಸೋ ಇನ್ಕ್ರೀಸಸ್. ಲ್ಯಾಂಬ್ಡಾ ಜಾಸ್ತಿ ಆಗ್ತಾ ಹೋದ್ರೆ ಫೋಕಲ್ ಜಾಸ್ತಿ ಆಗ್ತಾ ಇರ್ತದೆ. ಅದಕ್ಕೆ ಕೇಳಿದರೆ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಫಾರ್ ವಿಚ್ ಕಲರ್ ಅಂತ ಕೇಳಿದ್ದಾರೆ, ಹೌದಾ? ಅಲ್ಲಿಗೆ ಈ ಕೊಟ್ಟಿರ್ತಕ್ಕಂಥ 4ರಲ್ಲಿ ವೇವ್ಲೆಂತ್ ಜಾಸ್ತಿ ಇರೋದು ಯಾವುದು, ಯಾವುದು? ಬ್ಲೂನಾ, ಯೆಲ್ಲೋನಾ, ಗ್ರೀನಾ, ರೆಡ್? ರೆಡ್ ಗೊತ್ತಲ್ಲ.
ವಿಬ್ಗಯಾರ್ ಅಲ್ಲಿ ಹೇಳ್ತೀವಿ ವೈಲೆಟ್ ಕಲರ್ಗೆ 3000 ಇದ್ರೆ ರೆಡ್ ಕಲರ್ಗೆ 7000 ಆಂಗ್ಸ್ಟ್ರಾಮ್ ಇರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಹೈಯೆಸ್ಟ್ ವೇವ್ ಅಂತ ಹೇಳಿದ್ರೆ ರೆಡ್ ಲೈಟ್. ಇದಾದ್ಮೇಲೆ ಬರೋದು ಅದಕ್ಕಿಂತ ಕಡಿಮೆ ಯಾವುದು ಯೆಲ್ಲೋ, ಅದಕ್ಕಿಂತ ಕಡಿಮೆ ಯಾವುದು ಗ್ರೀನ್, ಅದಕ್ಕಿಂತ ಕಡಿಮೆ ಯಾವುದು ಬ್ಲೂ, ಇದಕ್ಕಿಂತ ಕಡಿಮೆ ಯಾವುದು ವೈಲೆಟ್, ಇಂಡಿಗೋ ವೈಲೆಟ್ ಅಂತ ಬರ್ತಾ ಹೋಗುತ್ತೆ. ದೇರ್ಫೋರ್ ರೆಡ್ ಲೈಟ್. ದ ಆನ್ಸರ್ ಈಸ್ ರೆಡ್ ಲೈಟ್. ಅಂದ್ರೆ ಇಲ್ಲಿ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ಮುಲಾ ಹಾಕೊಂಡು ಮಾಡಬೇಕಾಗುತ್ತೆ. ದ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾನ್ವೆಕ್ಸ್ ಲೆನ್ಸ್ ಅಂಡ್ ದ ಆಬ್ಜೆಕ್ಟ್ ಟು ಪ್ರೊಡ್ಯೂಸ್ ದ ರಿಯಲ್ ಇಮೇಜ್. ಮಿನಿಮಮ್ ಡಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಇದು ಕಾನ್ವೆಕ್ಸ್ ಲೆನ್ಸ್ ಅನ್ಕೊಂಡ್ರೆ ಹೀಗಿದೆ. ಇದು ಎಫ್ ಪ್ರಿನ್ಸಿಪಲ್ ಫೋಕಸ್, ಇದು 2F ಅಥವಾ ಸೆಂಟರ್ ಆಫ್ ಕರ್ವೇಚರ್. ಯಾವ ಡಿಸ್ಟೆನ್ಸ್ ಅಲ್ಲಿ ಎಲ್ಲಿ ಮಿನಿಮಮ್ ಡಿಸ್ಟೆನ್ಸ್ ಅಲ್ಲಿ ಕಾನ್ವೆಕ್ಸ್ ಲೆನ್ಸ್ ಡಿಮಿನಿಷ್ ಆಗುತ್ತೆ ಅಂದ್ರೆ ರಿಯಲ್ ಇಮೇಜ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಿದೆ. ಎಫ್ ಇಂದ ಹಿಂದ್ಗಡೆ ಎಲ್ಲೇ ಆಬ್ಜೆಕ್ಟ್ ಇಟ್ಟರು ಇಮೇಜ್ ಯಾವಾಗ್ಲೂ ರಿಯಲ್ ಆಗಿದೆ. ಎಫ್ ಇಂದ ಒಳಗಡೆ ಇಟ್ರೆ ವಿತ್ ಇನ್ ಎಫ್ ಇದು ಆಪ್ಟಿಕ್ ಸೆಂಟರ್, ಹೌದಾ? ಇದು ಪಿ ಅಂತ ಅನ್ಕೊಂಡ್ರೆ ಇವೆರಡರ ಮಧ್ಯೆ ಇಟ್ಟ ಮಾತ್ರ ಏನಾಗುತ್ತೆ ನಮ್ಗೆ ವರ್ಚುವಲ್ ಬರುತ್ತೆ. ಅವ್ರು ಕೇಳಿದ್ ಯಾವ್ದು ರಿಯಲ್ ಕೇಳಿದ್ರೆ ಹಾಗೆ ರಿಯಲ್ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ ಆಗಿದೆ ಪ್ರಿನ್ಸಿಪಲ್ ಫೋಕಸ್ ಇಂದ. ಅಂದ್ರೆ ಪ್ರಿನ್ಸಿಪಲ್ ಫೋಕಸ್ ಸ್ಟಾರ್ಟ್ ಆಗುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಅಂಡ್ ಆಪ್ಟಿಕ್ ಸೆಂಟರ್ ಗೆ ತಗೊಂಡು ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಅಂದ್ರೆ ಎಫ್ ಅಂದ್ರೆ ಎಫ್ ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ಆಗುತ್ತೆ ಅನ್ನೋದನ್ನ ಹೇಳ್ಬೇಕು. ಬಹಳ ಸಿಂಪಲ್ ಕ್ವಶನ್, ಬಟ್ ಕನ್ಫ್ಯೂಸ್ ಆಗಂಗಿದೆ, ಅದು ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಪವರ್ ಪಿ ಇಸ್ ಇಮರ್ಸ್ ಇನ್ ವಾಟರ್, ಹೌ ಇಟ್ ಪವರ್ ಚೇಂಜ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ increase, remain unchanged, decrease, increase for red color and decrease for blue color. A convex lens of power is immersed in water. ಒಂದು ಲೆನ್ಸ್ ಅನ್ನ ವಾಟರ್ ಇಮರ್ಸ್ ಮಾಡಿದ್ರೆ ಅದರ ಪವರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ? ಮತ್ತು ಸೇಮ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ 1/F is equal to ಇಲ್ಲಿ 1N2 ತಗೋಬೇಕು. ಅಂದ್ರೆ N2/N1 ಅಂತ ಅಂದ್ರೆ Ng/Nw minus 1. ಗೊತ್ತಿದೆ ನಿಮಗೆ ಫಾರ್ಮುಲಾ 1N2 relative importance of second medium with respect to first medium is N2/N1 ಅಂತ ಬರೀತೀವಿ. ಹಾಗಿದ್ರೆ ಇಲ್ಲೂ ಅಷ್ಟೇನೆ. ಇಲ್ಲಿ ಇಮ್ಮರ್ಸ್ ವಾಟರ್ ಅಂದ್ರೆ ಸರೌಂಡಿಂಗ್ ಮೀಡಿಯಂ ಯಾವುದು ವಾಟರ್, ಇದು ಕಾನ್ವೆಕ್ಸ್ ಲೆನ್ಸ್ ನ ಮೀಡಿಯಂ ಗ್ಲಾಸ್ ಅಲ್ಲಿ ಇರುತ್ತೆ. ಹಾಗಿದ್ರೆ ಇಂಟು ಮತ್ತೆ ಮಾಮೂಲಿ ಫಾರ್ಮುಲಾ ಅದೇ ಗೊತ್ತಿರುತ್ತಲ್ಲ ಹೆಂಗಿದ್ರು -1/R2 ಅಂತ. ಇಲ್ಲಿ ನೋಡಿ Ng/Nw ಅಂತ ಬರುತ್ತೆ. ಹಾಗಿದ್ರೆ ರಿಫ್ಲೆಕ್ಷನ್ ಆಫ್ ವಾಟರ್ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಇದು ಜಾಸ್ತಿ ಆದ್ರೆ ಇದು ಜಾಸ್ತಿ ಆಗುತ್ತೆ, ಇದು ಕಡಿಮೆ ಆದ್ರೆ ಇದು ಕಡಿಮೆ ಆಗುತ್ತೆ. ಕರೆಕ್ಟಾ? ಅಲ್ಲಿಗೆ N ಇನ್ಕ್ರೀಸಸ್, F ಆಲ್ಸೋ ಇನ್ಕ್ರೀಸಸ್. ಕರೆಕ್ಟಾ? N ಜಾಸ್ತಿ ಆದ್ರೆ F ಜಾಸ್ತಿ ಆಗುತ್ತೆ. ಕರೆಕ್ಟಾ? F ಕಡಿಮೆ N ಕಡಿಮೆ ಆದ್ರೆ ಆಟೋಮೆಟಿಕ್ F ಕಡಿಮೆ ಆಗುತ್ತೆ. F ಕಡಿಮೆ ಆದ್ರೆ P ಏನಾಗುತ್ತೆ? F ಜಾಸ್ತಿ ಆದ್ರೆ P ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾಕೆ? P is equal to 1/F, reciprocal ಆಗಿದೆ. Reciprocal of focal length is called as power of lens ಅಂತ ಕರೀತೀವಿ. ಅಂದಾಗ ಏನಾಯ್ತು? N increases ಅಂದ್ರೆ ಏರ್ ಮೀಡಿಯಂ ಗಿಂತನೂ ವಾಟರ್ ಮೀಡಿಯಂ. ಅವಾಗ ಏರ್ ಮೀಡಿಯಂ ಎಷ್ಟು? N is equal to ರಿಫ್ಲೆಕ್ಷನ್ ಆಫ್ ವಾಟರ್ ಎಷ್ಟು? ಏರ್ ಎಷ್ಟು? 1, ವಾಟರ್ ಎಷ್ಟು? 1.33. ಅಂದ್ರೆ N ಜಾಸ್ತಿ ಆಯ್ತು, ಆಟೋಮೆಟಿಕ್ ಆಗಿ ಫೋಕಲ್ ಲೆಂತ್ ಏನಾಯ್ತು? ಜಾಸ್ತಿ ಆಯ್ತು. ಫೋಕಲ್ ಲೆಂತ್ ಜಾಸ್ತಿ ಆಗುತ್ತಂದ್ರೆ ಪವರ್ ಆಫ್ ಎ ಲೆನ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ, ಡಿಕ್ರೀಸ್ ಅನ್ನೋದನ್ನ ಆನ್ಸರ್ ಗೊತ್ತು. A convex lens of focal length 25 cm is placed at a distance x from a concave lens of focal length some centimeter. When a parallel beam is incident on the convex lens, it emerges as a parallel beam out of a concave lens. The value of x is ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲೊಂದು ಕಾನ್ವೆಕ್ಸ್ ಲೆನ್ಸ್ ಇದೆ, ಕಾನ್ವೆಕ್ಸ್ ಲೆನ್ಸ್. ಇನ್ನೊಂದು ಕಾನ್ಕೇವ್ ಲೆನ್ಸ್ ಇದೆ. ಇದು ಪ್ರಿನ್ಸಿಪಲ್ ಆಕ್ಸಿಸ್. ಕರೆಕ್ಟಾ? ಇಲ್ಲಿ ಪ್ಯಾರಲಲ್ ಬೀಮ್ ಬರ್ತಾ ಇದೆ. ಎಸ್, ಪ್ಯಾರಲಲ್ ಬೀಮ್ ಬರ್ತಾ ಇದೆ. ದ ಪ್ಯಾರಲಲ್ ಬೀಮ್ ಅಂದ್ರೆ ಲೈಟ್ ಫ್ರಮ್ ಇನ್ಫಿನಿಟಿ ಅಂತ ಹೇಳಿದ್ರೆ, ದ ಲೈಟ್ ಇಸ್ ಇನ್ಸಿಡೆಂಟ್ ಆನ್ ಪ್ಯಾರಲಲ್ ಬೀಮ್ ಇನ್ ದ ಫಾರ್ಮ್ ಆಫ್ ಪ್ಯಾರಲಲ್ ಬೀಮ್. ಇಟ್ ಕನ್ವರ್ಜಸ್. ಇದೇನಾಗುತ್ತೆ? ಹಿಂಗೆ ಈ ಪಾಯಿಂಟ್ ಅಲ್ಲಿ ಕನ್ವರ್ಜ್ ಆಗುತ್ತೆ. ಈ ಕನ್ವರ್ಜ್ ಆಗತ್ತಲ್ಲ, ಈ ಲೈಟ್ ಕನ್ವರ್ಜ್ ಆಗಿರ್ತಕ್ಕಂಥ ಏನಾಗುತ್ತೆ? ಮತ್ತೆ ಹೋಗ್ಬಿಟ್ಟು ಎದಕ್ಕೆ ಇನ್ಸಿಡೆಂಟ್ ಆಗುತ್ತೆ? ಕಾನ್ಕೇವ್ ಇನ್ಸಿಡೆಂಟ್. ಇಲ್ಲಿ ಕನ್ವರ್ಜ್ ಆಗಿದೆ, ಇಲ್ಲೇನಾಗಬೇಕು? ಡೈವರ್ಜ್ ಆಗಬೇಕು. ಅವಾಗ ಮತ್ತೆ ಇಲ್ಲಿ ಬರೋ ಲೈಟ್ ಪ್ಯಾರಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಇವೆರಡರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾರೆ. ಇವೆರಡರ ಮಧ್ಯೆ ಡಿಸ್ಟೆನ್ಸ್, ಇದು ಫೋಕಲ್ ಲೆಂತ್ ಎಷ್ಟಿದೆ? 25. ಅಂದ್ರೆ ಇಲ್ಲಿಂದ ಇಲ್ಲಿ 25. ಬರ್ಬೇಕಾದ್ರೆ ಫಿಗರ್ ಇಲ್ಲಿ ಬರ್ಬೇಕಾಗಿತ್ತು, ಇರ್ಲಿ ತೊಂದರೆ ಇಲ್ಲ.
ಇದು ಕಾನ್ಕೇವ್ ಲೆನ್ಸ್ ಫೋಕಲ್ ಲೆಂತ್ ಎಷ್ಟಿದೆ 25.7. ಹಾಗಾದ್ರೆ ಎಕ್ಸ್ ಅಲ್ಲಿ ಏನ್ ಬರ್ಕೋಬೇಕಾಯ್ತು? ಎಕ್ಸ್ ಈಸ್ ಈಕ್ವಲ್ ಟು 25 minus 7, that is equal to 18 centimeter is the answer. Okay. A focal length of a lens 10 centimeter. What is the power of lens in diopter? Yes, focal length of a lens is 10 centimeter. You know the formula. Power is equal to 1 by f. That is 1 divided by 10 into 10 raised to minus 2 centimeter. Correct? Our 10 raised to 2 ಮೇಲೆ ಎಷ್ಟಾಗುತ್ತೆ? 10 raised to plus 2 ಆಗುತ್ತೆ. ಕರೆಕ್ಟಾ? ಡಿವೈಡ್ ಬೈ 10. ಓಕೆ. ಅಲ್ಲಿಗೆ 10 raised to 2 ಒಂದೆಷ್ಟು 100 divided by 10, that is equal to 10 diopter. Diopter is the unit of power of a lens ಅಂತ ಕರಿತೀವಿ. That is 10D ಅಂತ ಆನ್ಸರ್ ಬರೀತೀವಿ. ಅರ್ಥ ಆಗುತ್ತೆ ಹೇಳ್ತಿರೋದು? ಹೀಗೆ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಈ ಪವರ್ ಇನ್ ಕಾನ್ಸೆಪ್ಟ್ ಬಂದಾಗ ಹುಷಾರಾಗಿ ನಾವು ಆನ್ಸರ್ಸ್ ಅನ್ನ ಮಾಡಕ್ಕೆ ರೆಡಿ ಇರ್ತೀವಿ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್ a convex lens of power 4D and concave lens of power 3D are placed in contact. The equivalent power of the combination is ಅಂತ ಕೇಳಿ. ಅಲ್ಲಿಗೆ P is equal to P1 plus P2. Convex into concave. Convex 4 plus concave ಎಷ್ಟು 3. ಹಂಗಾರೆ 4 plus 3 is equal to 7 ಆಗುತ್ತಾ? No. Concave lens ಅಲ್ಲಿ ನೆಗೆಟಿವ್ ಪವರ್ ಇರುತ್ತೆ. That is 3 minus 3. ಅಲ್ಲಿಗೆ 4 minus 3 ಎಷ್ಟಾಗುತ್ತೆ? 1D ಆಗುತ್ತೆ. ನೋಡಿ, ಇಲ್ಲಿ 7D ಆನ್ಸರ್ ಇದೆ, 1D ಇದೆ. ನೀವೆರಡು ಸುಮ್ಮನೆ ಆಡ್ ಮಾಡಿಬಿಟ್ರಿ ಅಂದ್ರೆ ಬರಲ್ಲ. ಕಾನ್ವೆಕ್ಸ್ ಲೆನ್ಸ್ ಆಫ್ ಪವರ್ ಇದು ರಿಯಲ್, ಇದು ವರ್ಚುವಲ್ ಯಾವಾಗ, ಹಾಗಾಗಿ ಇದು ಬರುತ್ತೆ. ಇನ್ ಕೇಸ್ ಇದು ಏನಾದ್ರೂ ವರ್ಚುವಲ್ ಅಂತ ಕೊಟ್ಟಿದ್ರೆ ಕಾನ್ವೆಕ್ಸ್ ಲೆನ್ಸ್ ಪ್ರೊಡ್ಯೂಸ್ ವರ್ಚುವಲ್ ಇಮೇಜ್ ಆಫ್ ಎ ಪವರ್ ಇಸ್ 4D ಅಂತ ಹಿಂಗೆ ಅಂತ ಕೊಟ್ಟರೆ ಅವಾಗ ಮಾಡ್ಕೋಬೇಕಾಗುತ್ತೆ. ಬಟ್ ಹಿಂಗೆ ಕೊಟ್ಟಾಗ 4D ಇದು ಪವರ್ is positive, this is negative. That is 1D. 1D is the answer. A ray passing through a convex lens of Ri N2 moves away from the axis as shown. If N1 be the reflectance of the medium surrounding the lens, then ಬಹಳ ಒಳ್ಳೆ ಪ್ರಶ್ನೆ. ಆಕ್ಚುಲಿ ನಮ್ದು ಹೇಳ್ತೀವಿ ನಾವು ಕಾನ್ವೆಕ್ಸ್ ಲೆನ್ಸ್ ಅನ್ನ ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಆಕ್ಚುಲಿ ನಾವು ಹಿಂಗೆ ಕನ್ವರ್ಜ್ ಆಗಬೇಕಾಗಿತ್ತು, ಲೈಟ್ ಹೀಗೆ ಕನ್ವರ್ಜ್ ಆಗಬೇಕಾಗಿತ್ತು, ಇಲ್ಲಿ ಬರ್ಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ಲೈಟ್ ಡೈವರ್ಜ್ ಆಗಿದೆ. ಡೈವರ್ಜ್ ಆಗೋದು ಯಾವ ಕೇಸಲ್ಲಿ? ಕಾನ್ಕೇವ್ ಕೇಸ್. ಕಾನ್ಕೇವ್ ಕೇಸಲ್ಲಿ ಡೈವರ್ಜಿಂಗ್ ಆಗುತ್ತೆ, ಅದಕ್ಕೆ ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ ಕಾನ್ಕೇವ್ ಅನ್ನ. ಕಾನ್ವೆಕ್ಸ್ ಅನ್ನ ಯಾವಾಗಲೂ ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಡೈವರ್ಜ್ ಆಗ್ಬಿಟ್ಟಿದೆ. ಅಂದ್ರೆ ಯಾವಾಗ ಆಗತ್ತೆ ಡೈವರ್ಜು? ಯಾವಾಗ ಆಗತ್ತೆ ಅಂದ್ರೆ ಈ ಸರೌಂಡಿಂಗ್ ಮೀಡಿಯಂ ಇದೆಯಲ್ಲ, ಈ ಸರೌಂಡಿಂಗ್ ಮೀಡಿಯಂ ಎಲ್ಲ ಇದೆಯಲ್ಲ, ಇದು ಡೆನ್ಸರ್ ಮೀಡಿಯಂ ಆಗಿದ್ದು, ಇದು ರೇರ್ ಮೀಡಿಯಂ ಆಗಿದ್ದೆ. ಲೆನ್ಸ್ ರೇರ್ ಮೀಡಿಯಂ ಅಂದ್ರೆ ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ, N2 ವ್ಯಾಲ್ಯೂ ಕಡಿಮೆ, N1 ವ್ಯಾಲ್ಯೂ ಜಾಸ್ತಿ. ಗೊತ್ತಾ? N1 is greater than N2. N1 is greater than N2. Then this convex lens acts like a concave lens. ನೆನ್ಪಿಟ್ಕೊಳ್ಳಿ, ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೀನಿ ನಾನು. ರೇರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂ, ರೇರ್ ಮೀಡಿಯಂ ಇಂದ ಲೈಟ್ ಪಾಸ್ ಆಗ್ತಾ ಇದ್ರೆ ಕನ್ವರ್ಜ್ ಆಗುತ್ತೆ. ಅದೇ ಡೆನ್ಸರ್ ಮೀಡಿಯಂ ಇಂದ ಪಾಸ್ ಆಗ್ತಾ ಇತ್ತು ಅಂತಂದ್ರೆ ಅವಾಗ ಅದು ಡೈವರ್ಜ್ ಆಗ್ಬಿಡುತ್ತೆ. ಅಂದ್ರೆ N1 is greater than N2. ಯಾವ್ದು ನೋಡಿ? N1 is greater than N2, N2 is less than N1, N2 is greater than N1, N2 is equal to N1, none of these ಅಂದ್ರೆ ಈ ಆನ್ಸರ್. ಅದಾಯ್ತು ಹೇಳ್ತಿರೋದು. ನೆನ್ಪಿಟ್ಕೊಳ್ಳಿ ಮಕ್ಕಳ, ದಿಸ್ ಈಸ್ ಅ ಡೆನ್ಸರ್ ಮೀಡಿಯಂ. ಇದು ಡೆನ್ಸರ್ ಮೀಡಿಯಂ, ಇದು ರೇರರ್ ಮೀಡಿಯಂ. ಅವಾಗ ಡೆನ್ಸರ್ ಮೀಡಿಯಂ ರೇರ್ ಮೀಡಿಯಂ ಹೋದಾಗ ಮಾತ್ರ ಕಾನ್ವೆಕ್ಸ್ ಲೆನ್ಸ್ ಏನ್ ಮಾಡುತ್ತೆ? ಕನ್ವರ್ಜ್ ಮಾಡುತ್ತೆ, ಸಾರಿ ಡೈವರ್ಜ್ ಮಾಡುತ್ತೆ. An object is placed on the axis of a convex lens. Its image is formed at 8 cm from the object. The magnification is 3. The focal length of the lens is. Object ಎಷ್ಟು ದೂರ ಇರ್ತಾರಂತೆ? An object ಅದನ್ನೇ ಕೇಳಿದಾರಲ್ಲ, ಅಲ್ಲ, an object is placed in the axis of a convex lens. Its image is formed at 8 cm from the object. ಆಬ್ಜೆಕ್ಟ್ ಇಂದ, ಇದು ಬಹಳ ಇಂಪಾರ್ಟೆಂಟ್, ಇದು ಬಹಳ ಹುಷಾರಾಗಿರ್ಬೇಕು ಮಕ್ಕಳ. ಕ್ವಶನ್ ಅರ್ಥ ಮಾಡ್ಕೋಬೇಕಾದ್ರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹೀಗಿದೆ ಕಾನ್ವೆಕ್ಸ್ ಲೆನ್ಸ್, ಇದು ಆಬ್ಜೆಕ್ಟ್ ಇಲ್ಲಿದೆ, ಇಮೇಜ್ ಇಲ್ಲಿ ಫಾರ್ಮೇಶನ್ ಆಗುತ್ತೆ ಅಂತ ಅನ್ಕೊಳ್ಳಿ. ಇದು O ಅನ್ಕೊಳ್ಳೋಣ, ಇದು I ಅನ್ಕೊಳ್ಳೋಣ. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಕೊಟ್ಟಿದ್ದಾನ ಅವನು 8 ಸೆಂಟಿಮೀಟರ್. ಅಂದ್ರೆ ದಿಸ್ ಈಸ್ ನಾಟ್ ಎ ಇಮೇಜ್ ಡಿಸ್ಟೆನ್ಸ್ ಆರ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಇದು. ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ? U ಆಗುತ್ತೆ. ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ U, ಇಲ್ಲಿಂದ ಇಲ್ಲಿಗೆ V. ಹಾಗಿದ್ರೆ U plus V is equal to 80 ಸೆಂಟಿಮೀಟರ್ ಮಕ್ಕಳ.
ಕರೆಕ್ಟಾ? ಇನ್ನು ಮ್ಯಾಗ್ನಿಫಿಕೇಶನ್ ಬರೋಣ. ಮ್ಯಾಗ್ನಿಫಿಕೇಶನ್ m is equal to v by u. The magnification is 3 times ಅಂತೆ. 3 is equal to v by u. ಅಲ್ಲಿಗೆ v is equal to 3u ಆಯ್ತಾ? ಈ 3u ತಂದು ಇಲ್ಲಿ ಹಾಕಿ. ಏನಾಗುತ್ತೆ? u plus 3u is equal to 80. That is 4u is equal to 80. Therefore, u is equal to 80 by 4 ಅಂತಂದ್ರೆ that becomes 20. u 20 ಬಂತು, 20 centimeter. ಇದು 20 centimeter ಬಂತು. Then you know the formula. ಹಾಗಾದ್ರೆ u 20 ಆದ್ರೆ ಇಂತೊಂದಿಗೆ ಹಾಕ್ರಿ, ಅವು v ಎಷ್ಟಾಗುತ್ತೆ? u 20 ಆದ್ರೆ ಇಲ್ಲಿ v is equal to 80 minus 20 ಅಂದ್ರೆ v is equal to ಎಷ್ಟಾಗಬೇಕಾಯ್ತು? 6 centimeter ಆಗುತ್ತೆ. ಎರಡು ಸೇರಿಸಿ 80 ಆಗ್ತದೆ. ಈಗ 1 by f is equal to 1 by u plus 1 by v. That is equal to 1 by 20 plus 1 by 60. LCM ತೆಗೆದ್ರೆ that is become 60. ಕರೆಕ್ಟಾ? 60. ಇದು 3 plus 1. 3 plus 1 is equal to 4 divided by 60. ಯಾವ್ದಿದು? 1 by f. ಅರ್ಥಾಯ್ತು ಅಂತದ್ದು. 4 divided by 60 ಅಂದ್ರೆ 1 divided by 50. ಕರೆಕ್ಟಾ? 4 ones I mean 15 fours sorry 4 ones 15 fours ಎಷ್ಟು? 60 ತಾನೆ? ಕರೆಕ್ಟ್. 1 by 50. ಅಲ್ಲಿಗೆ f is equal to ಎಷ್ಟಾಗಾಯ್ತು? 15 centimeter. The answer is 15 centimeter. Yes. Next question. You logical ಆಗಿ ಆನ್ಸರ್ ಮಾಡೋದು. The upper half of a biconvex lens is painted black as shown in the figure. The number of images of a point object produced by the lens. ಒಂದು ಲೆನ್ಸ್ ಇದೆ, ಲೆನ್ಸ್ ಏನ್ ಮಾಡಿದ್ವಿ? ಅರ್ಧ ಬ್ಲಾಕ್ ಇಂದ ಕೋಟ್ ಮಾಡ್ತೀವಿ, ವೈಟ್ ಅರ್ಧ ಇದೆ. ಹಾಗಿದ್ರೆ ಎಷ್ಟು ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ಕೇಳ್ತಾರೆ. ಬಹಳ ಒಳ್ಳೆ ಪ್ರಶ್ನೆ. ಏನ್ ಯೋಚನೆ ಮಾಡ್ಬೋದು ನಾವು? ಅಪ್ಪರ್ ಹಾಫ್ ಆಫ್ ಬ್ಲಾಕ್ ಐಮಾಕ್ಸ್ ಲೆನ್ಸ್ ಇಸ್ ಪೇಂಟೆಡ್ ವಿತ್ ಬ್ಲಾಕ್. ಈ ಬ್ಲಾಕ್ ಕೋಟ್ ಮಾಡಿದಾಗ ಲೈಟ್ ಹಿಂಗ್ ಪಾಸ್ ಮಾಡಿದ್ರೆ ಲೈಟ್ ಪಾಸ್ ಆಗುತ್ತೆ. ಅಂದ್ರೆ ಏನಾಯ್ತು? ಇಂಟೆನ್ಸಿಟಿ ಆಫ್ ಲೈಟ್ ಕಡಿಮೆ ಆಯ್ತು, ಬೆಳಕಿನ ಪ್ರಖರತೆ ಕಡಿಮೆ ಆಯ್ತು. ಆದ್ರೆ ಇಮೇಜ್ ಏನಾಗುತ್ತೆ? ಎಷ್ಟು ಬೆಳಕಲ್ಲಿ ಬರುತ್ತೋ ಅಷ್ಟು ಬೆಳಕಿನ ಇಮೇಜ್ ಫಾರ್ಮೇಶನ್ ಆಗುತ್ತೆ. Therefore, it forms only one image. ಮುಂದ್ ಕ್ವಶನ್ ಗೊತ್ತಾಗತ್ತೆ, ನಿಮ್ಗೆ ಕಂಪೇರ್ ಮಾಡೋದು ಗೊತ್ತಾಗತ್ತೆ. ಇದು ಇಂಟೆನ್ಸಿಟಿನ ಕಡಿಮೆ ಮಾಡುತ್ತೆ ಅಂತ ಹೇಳಿ. ಅದೇ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ. A convex lens whose surface is coated with black paint as shown in the figure. ಈ ತರ ಬ್ಲಾಕ್ ಆಗಿ ಪೇಂಟ್ ಮಾಡಿದ್ದಾರೆ. ಇವಾಗ ಏನಾಗುತ್ತೆ? Figure is used to see a horse and then ಕುದುರೆ ಮೈ ಮೇಲೆ ಪಟ್ಟೆ ಪಡ್ತಾ ಆ ತರ ಕಾಣ್ತಾ. The horse looked like a zebra. Question answer ನೋಡಿ ಹೆಂಗಿದೆ ಇದು. The image of the horse is seen with lesser intensity. The horse cannot be seen at all any of the above ಅಂತ ಕೇಳಿದ್ದಾರೆ. ಅವಾಗ ಹೇಳಿದ್ನಲ್ಲ ಮೇಲೆ, ಹೇಳಿದ್ನಲ್ಲ ಇಲ್ಲಿ ಕೋಟ್ ಮಾಡಿದಾಗ ಏನಾಗುತ್ತೆ? ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಹೊರತು ಏನ್ ಚೇಂಜಸ್ ಆಗಲ್ಲ. ಇಲ್ಲೂ ಅಷ್ಟಿದೆ. ಎಲ್ಲಿ ಬ್ಲಾಕ್ ಕೋಟ್ ಮಾಡಿದೀವಿ ಅಲ್ಲಿ ಬೆಳಕು ಬರಲ್ಲ, ಉಳಿದು ಮಾತ್ರ ಬೆಳಕು ಬರುತ್ತೆ. The image of the horse is seen with lesser intensity ಆಗಿರುತ್ತೆ. ಇದು ಎರಡು ತರ ಇಂಟೆನ್ಸಿಟಿ ಮೇಲೆ ಪ್ರಶ್ನೆ. ಇನ್ನು ಬರೋಣ, ಇನ್ನೆರಡು ಕ್ವಶನ್ ಇದಾವೆ, ಇವೆರಡು ಬರೋಣ. A convex lens is made up of 3 layers of glass of 3 different material. 3 different material. ಬಹಳ ಇಂಪಾರ್ಟೆಂಟ್. 3 different material. As in the figure, a point object is placed on its axis. The number of images of the objects are 3 different, 3 ಬೇರೆ ಬೇರೆ ಮಟೀರಿಯಲ್ ಇಂದ ಮಾಡಿರ್ತಕ್ಕಂಥ ಒಂದು ಕಾನ್ವೆಕ್ಸ್ ಲೆನ್ಸ್. ಇದೊಂದಿದೆ, 3 ಡಿಫರೆಂಟ್ ಮಟೀರಿಯಲ್ ಇಂದ ಮಾಡಿದ್ದಾರೆ. ಮಟೀರಿಯಲ್ ಡಿಫರೆಂಟ್ ಆದ್ರೆ ಏನ್ ಡಿಫರೆನ್ಸ್ ಆಗುತ್ತೆ? ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಫರೆನ್ಸ್ ಆಗುತ್ತೆ. ಯಾಕೆ? ಡಿಫರೆಂಟ್ ಮಟೀರಿಯಲ್ ಹ್ಯಾವ್ ಎ ಡಿಫರೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ವೆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜಸ್, ದ ಫೋಕಲ್ ಲೆಂತ್ ಆಲ್ಸೋ ಚೇಂಜಸ್. ಕರೆಕ್ಟಾ? ಅಕಾರ್ಡಿಂಗ್ ಟು ಲೆನ್ಸ್ ಮೇಕರ್ಸ್ ಫಾರ್ಮುಲಾ, f is equal to n minus 1 into 1 by r1 minus 1 by r2 ಅಂತ ಬರೀತೀವಿ. ರಿಫ್ರಾಕ್ಟಿವ್ ಚೇಂಜ್ ಆಗ್ತಾ ಹೋದ್ರೆ ಫೋಕಲ್ ಲೆಂತ್ ಚೇಂಜ್ ಆಗ್ತಾ ಹೋಗುತ್ತೆ. ಫೋಕಲ್ ಲೆಂತ್ ಚೇಂಜ್ ಆಗುತ್ತೆ ಅಂತಂದ್ರೆ ಏನಾಗಬೇಕಾಯ್ತು? ಇಮೇಜ್ ಬೇರೆ ಕಡೆ ಬರುತ್ತೆ ಅಂತ ಆಯ್ತಲ್ವಾ? ಅಂದ್ರೆ 3 ಲೇಯರ್ ಬೇರೆ ಬೇರೆ ಮಟೀರಿಯಲ್ ಇಂದ ಮಾಡಿದ್ರೆ ಅವಾಗ 3 ಪ್ರಿನ್ಸಿಪಲ್ ಫೋಕಸ್ ಬರುತ್ತೆ. 3 ಪ್ರಿನ್ಸಿಪಲ್ ಫೋಕಸ್ ಬರುತ್ತೆ ಅಂದ್ರೆ 3 ಫೋಕಲ್ ಲೆಂತ್ ಬರುತ್ತೆ. 3 ಫೋಕಲ್ ಅಂದ್ರೆ 3 ಪ್ರಿನ್ಸಿಪಲ್ ಫೋಕಸ್ ಬರುತ್ತೆ. ಇಮೇಜ್ ಇಸ್ ಆಲ್ಸೋ 3. ಈ ಹುಷಾರಾಗಿರಿ. ಡಿಪೆಂಡ್ಸ್ ಆನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. 3 different materials. ಇದು ಎಕ್ಸಾಮಿನೇಷನ್ ಕ್ವಶನ್ ಇವೆಲ್ಲ. 3 different materials as shown in the figure. ಅಂದ್ರೆ 3 different ಮಟೀರಿಯಲ್ ಇಂದ ಮಾಡಿದಾಗ
the different material having a different refractive index. Okay, then you light incident on that material, then it forms a different position of principal focus. Therefore, you have to get a different focal length. That means the image also different. I mean, ಎಷ್ಟು ಮೂವ್ ಮಾಡಿರುತ್ತೆ ಅಷ್ಟು ಇಮೇಜ್ ಬರ್ತಾ ಹೋಗುತ್ತೆ. Therefore, it becomes same concavalence ಕೇಳಿದ್ದಾರೆ. A concavalence is made up of 3 different materials as shown in the figure. For a point object placed on its axis, the number of images is formed. ಎಷ್ಟಿದೆ ಇದು material 3 different ತಾನೆ. Same question. ಇದು convex ಗೆ ಇದು concave ಗೆ ಆನ್ಸರ್ 3 ಆಗಿರುತ್ತೆ. When monochromatic red light is used instead of blue light in a convex lens, its focal length will be already explain ಮಾಡಿದೆ ನಾನು. ಹೌದಾ, ಏನಾಗಿದೆ ಅಂತ ಹೇಳಿದೀನಿ. ಅಲ್ಲೊಂದ್ಸಲ ಹಿಂದಿ ಕ್ವಶನ್ ಬಂದಿದೆ ಅಲ್ವಾ, ವೇವ್ ಲೆಂತ್ ಜಾಸ್ತಿ ಏನಾಗುತ್ತೆ, ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೀನಿ, ಗೊತ್ತಾ. 1/f is equal to c divided by lambda minus 1 ಅಂತ ಹೇಳಿದೀನಿ. is equal to c by lambda ಹಾಕ್ಬೇಕು ಅಂತ. c by lambda increases, f also increases. ಇದೇನು ಹೇಳಿದರೆ, monochromatic red light is used instead of blue light. ರೆಡ್ ಲೈಟ್ ಗೆ ಏನಾಗುತ್ತೆ, ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಬ್ಲೂ ಲೈಟ್ ಗೆ ಏನಾಗುತ್ತೆ, ವೇವ್ ಲೆಂತ್ ಕಡಿಮೆ ಇರುತ್ತೆ. ಹಾಗಾದ್ರೆ ವೇವ್ ಲೆಂತ್ ಏನಾಯ್ತು, ಡಿಕ್ರೀಸ್ ಆಗ್ತಾ ಹೋಯಿತು. ನ್ಯಾಚುರಲಿ ಫೋಕಲ್ ಲೆಂತ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. therefore the answer is sorry, ಇದು monochromatic red light is used. ಇಲ್ಲಿ ವೇವ್ ಲೆಂತ್ ಅದು ಏನಾಗುತ್ತೆ ಅಂತ ಕೇಳಿದ್ರು, ನಿಮ್ಗೆ ಗೊತ್ತಿದೆ ಲ್ಯಾಂಬ್ಡಾ ಆರ್ ಈಸ್ ಗ್ರೇಟರ್ ದನ್ ಲ್ಯಾಂಬ್ಡಾ ಬಿ. ಕರೆಕ್ಟ್. ವೇವ್ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಫೋಕಲ್ ಲೆಂತ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. therefore the answer is increase. JEE ಕ್ವಶನ್ ಅವಾಗ ಬಂದು KCET, ಅದೇ ತರ ಕ್ವಶನ್ JEE ಹನ್ನೊಂದರಲ್ಲಿ ಕೇಳ್ತಾರೆ. A magnification at least distance of distinct vision, LDV ಅಂತ ಕರೀತಾರೆ. LDDV, least distance of distinct vision ಅಂದ್ರೆ ಕನಿಷ್ಠ ದೂರದಲ್ಲಿ ನಮಗೆ ವಸ್ತುಗಳು ಕ್ಲಿಯರ್ ಕಾಣ್ತಕ್ಕಂತ LDDV ಅಂತ ಕರೀತಾರೆ. ಎಷ್ಟು ವುಮೆನ್ ಐಸ್ ಎಷ್ಟು LDDV 25 ಸೆಂಟಿಮೀಟರ್. 20 ಸೆಂಟಿಮೀಟರ್ ನಡ್ಕೊಂಡ್ವಿ ಅಂತಂದ್ರೆ ಆ 20 ಸೆಂಟಿಮೀಟರ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಅಕ್ಷರಗಳು ಕರೆಕ್ಟ್ ಆಗಿ ಕಾಣ್ತದೆ, ಅದಕ್ಕಿಂತ ಒಳಗೋದ ಅಕ್ಷರ ಸರಿಯಾಗಿ ಕಾಣುತ್ತೆ. ಅಂತ LDDV ಅಂತ ಕರೀತೀವಿ. Magnification at the least distance of distinct vision of a simple microscope having its focal length 5 centimeter. ಕರೆಕ್ಟಾ? ಎಸ್. ಹಾಗಿದ್ರೆ ಫಾರ್ಮುಲಾ ಏನು, ಮ್ಯಾಗ್ನಿಫಿಕೇಶನ್ ಗೆ m is equal to 1 plus d divided by f. d ಅಂದ್ರೆ LDDV. That is equal to 1 plus t. ಎಷ್ಟು ಕೊಟ್ಟಿದ್ದಾರೆ ಅವರು, 25 ಕೊಟ್ಟಿದ್ದಾರಲ್ವಾ. ನಿಮ್ಗೆ ಗೊತ್ತಿರಬೇಕು 25, ನಾನು ಹೇಳಿದ್ನಲ್ಲ 25 ಇರುತ್ತೆ ಅಂತ. ಫೋಕಲ್ ಲೆಂತ್ ಕೊಟ್ಟಿದ್ದಾರೆ, ಡಿವೈಡ್ ಮಾಡಿದ್ರೆ 5 1s 5 5s 1 plus 5 ಬಂತು. that is equal to 6 magnifications. Magnification 6 times ಜಾಸ್ತಿ ಆಗುತ್ತೆ. Next question. Magnifying power of the objective of a compound microscope is 5. If the magnifying power of microscope is 30, the magnifying power of a eyepiece will be ಅಂತ ಕೇಳ್ತಾರೆ. ಇದು ಗೊತ್ತಿರತಕ್ಕಂತ ಫಾರ್ಮುಲಾ. ಟೋಟಲ್ ಮ್ಯಾಗ್ನಿಫಿಕೇಶನ್ is equal to MO into ME ಅಂತ. MO means magnification of objective, ME means magnification of eyepiece. Therefore MO into ME ಅಂತ ಬರೆದ್ವಿ. ಅವ್ರು ME ಕೇಳಿದಾರೆ, ಈಗ ಯಾಕೆ ಕೇಳಿದಾರೆ, ME ಅಂತ eyepiece ಕೇಳ್ತಾನೆ. Magnification of eyepiece is equal to ME is equal to M divided by M naught. ಎಷ್ಟಿದೆ ಅದು, 30 divided by 5, that is equal to 6. 6 is the answer. ಕಾಂಪೌಂಡ್ ಮೈಕ್ರೋಸ್ಕೋಪ್ ಬರುತ್ತೆ ಇದು, ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲ, ಕಾಂಪೌಂಡ್ ಮೈಕ್ರೋಸ್ಕೋಪ್ ಬರುತ್ತೆ. ಯಾಕಂದ್ರೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ 2 ಲೆನ್ಸ್ ಯೂಸ್ ಮಾಡ್ತೀವಿ, ಒಂದು ಆಬ್ಜೆಕ್ಟಿವ್ ಲೆನ್ಸ್, ಇನ್ನೊಂದು ಐಪೀಸ್ ಲೆನ್ಸ್ ಅನ್ನು ಯೂಸ್ ಮಾಡ್ತೀವಿ. A microscope is focused on a piece of paper and then a slab of thickness 3 centimeter and array of 1.5 is placed over the mark. How should be the microscope be moved to get a mark again in focus? Actually ಕಾಲೇಜ್ ಚೆನ್ನಾಗಿ ನಡೆದಿದ್ರೆ, ಕೊರೋನಾ ಇದ್ದಂಗಿದ್ರೆ ಈ ಏನು ಕ್ವಶನ್ ಬಂದಿದ್ರೆ ಇದನ್ನ ನಾವು ಪ್ರಾಕ್ಟಿಕಲ್ ಮಾಡಿಸ್ತೀವಿ ಕಾಲೇಜಲ್ಲಿ. ಇದೇ ತರ ಇಂಕ್ ಮಾರ್ಕ್ ಅನ್ನು ಇಟ್ಟು ಅದನ್ನ ಸ್ಲ್ಯಾಬ್ ಇಟ್ಟು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿಸ್ತಿದ್ವಿ. ಅವಕಾಶ ಆಗಿಲ್ಲ, ಅದು ಆ ಥರದ ಕ್ವಶನ್ ಹೇಳ್ತದ್ದು. ಒಂದು ಪೇಪರ್ ಇಡೋದು, ಅದ್ಮೇಲೆ ಒಂದು ಇಂಕ್ ಮಾರ್ಕ್ ಮಾಡೋದು, ಅದ್ಮೇಲೆ ಒಂದು ಗ್ಲಾಸ್ ಸ್ಲ್ಯಾಬ್ ಇಡೋದು, ಮೈಕ್ರೋಸ್ಕೋಪ್ ಅಲ್ಲಿ ನೋಡೋದು. ಆಯ್ತಾ, ಶಿಫ್ಟ್ ಆಗುತ್ತೆ, ಅಪೆರೆಂಟ್ ಶಿಫ್ಟ್ ಆಗುತ್ತೆ. ಅಪೆರೆಂಟ್ ಶಿಫ್ಟ್ ಆಗೋದನ್ನ ಎಷ್ಟಾಗಿದೆ ಅನ್ನೋದನ್ನ, ಅಪ್ಲೋಡ್ ಆಗಿದೆಯಾ ಡೌನ್ಲೋಡ್ ಆಗಿದೆಯಾ ಅನ್ನೋದನ್ನ ನೋಡ್ಬೇಕು. ಏನ್ ಕಾಣಿಸುತ್ತೆ ನಿಮ್ಗೆ, ಏನ್ ಕಾಣಿಸುತ್ತೆ, ನೀರಲ್ಲಿ ಕಾಯಿನ ಹಾಕಿದ್ರೆ ಏನಾಗುತ್ತೆ, ಕಾಯಿನ ಮೇಲೆ ಕಾಣುತ್ತಲ್ವಾ, ಅದೇ ತರ ಇಲ್ಲೂ ಆಗುತ್ತೆ. ಕೆಳಗೆ ಇಂಕ್ ಮಾರ್ಕ್ ಇದೆ, ಮೇಲೆ ಗ್ಲಾಸ್ ಸ್ಲ್ಯಾಬ್ ಇಟ್ಟಿದೆ, ಈಗ ನೋಡಿದ್ರೆ ಏನಾಗುತ್ತೆ, ಇಂಕ್ ಮಾರ್ಕ್ ಮೇಲೆ ಬಂದಂಗೆ ಆಗುತ್ತೆ. ಹಂಗಾರೆ ಎಷ್ಟು ಮೇಲಕ್ಕೆ ಬಂತು ಅಂತ ಲೆಕ್ಕ ಮಾಡ್ಬೇಕು. ಎಸ್, ದ ನಾರ್ಮಲ್ ಶಿಫ್ಟ್ NS is equal to
ಟಿ ಇಂಟು 1 ಮೈನಸ್ 1/n ಅಂತ ಫಾರ್ಮುಲಾ. ಗೊತ್ತಾಯ್ತಾ? ಬುಕ್ ಅಲ್ಲಿ ಇದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ನೋಡ್ಬೇಕು. ಥಿಕ್ನೆಸ್ ಎಷ್ಟಿದೆ ಅದು? 3 ಸೆಂಟಿಮೀಟರ್. ಇರ್ಲಿ 1 ಮೈನಸ್ 1 ಡಿವೈಡ್ ಬೈ 1.5. 1 ಡಿವೈಡ್ ಬೈ 1.5 LCM ತೆಗೆದ್ಬಿಡ್ರಪ್ಪ ಹೋಲ್ ಹತ್ತೆಗೆ ಅಲ್ವಾ? 3 1.5 ಮೈನಸ್ 1 ಅಂದ್ರೆ 0.5. 3 ಇಂಟು ಅಲ್ಲಿಗೆ ಏನಾಯ್ತು? ಇಂಟು 0.5 ಡಿವೈಡ್ ಬೈ 1.5. 3 ಇಂಟು 0.5 ಅಂದ್ರೆ ಅದು 1.5. 1.5 ಡಿವೈಡ್ ಬೈ 1.5 ದಟ್ ಈಸ್ 1 ಸೆಂಟಿಮೀಟರ್. ಯಾಕೆ ಸರ್ ಇಲ್ಲಿ ಕನ್ವರ್ಷನ್ ಮಾಡ್ಕೊಳ್ಳಲಾಗಿದೆ? 3 × 10⁻² ಬರ್ಕೋಬೋದಾಗಿತ್ತಲ್ಲ, ನೀವು ಬರ್ಕೋಬೇಕಲ್ವಾ? ಯಾಕೆ ಸೆಂಟಿಮೀಟರ್ಸ್ ಇದೆ, ಅದು ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೇಬೇಕು ನಾವು. ಆದ್ರೆ ಆನ್ಸರ್ಸ್ ಏನ್ ಮಾಡಿದ್ದಾರೆ? ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ. ಅಂದಾಗ ನೀವು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಪ್ರಾಬ್ಲಮ್ಗಳಲ್ಲ, ಜ್ಞಾಪಕ ಇರಲಿ. ಈ ಪ್ರಾಬ್ಲಮ್ ಅಲ್ಲಿ ಒಂದೇ ಯೂನಿಟ್ ಇರೋದ್ರಿಂದ ಡಿಫರೆನ್ಸಿ ಯೂನಿಟ್ ಇಲ್ಲ, ಒಂದೇ ಯೂನಿಟ್ ಇರೋದು, ಲೆಕ್ಕ ಮಾಡೋದು ಅದೇ ಆನ್ಸರ್ ಬರುತ್ತೆ. ಹಾಗಾಗಿ ಹಾಗೆ ಮಾಡಿದೀವಿ. 1 ಸೆಂಟಿಮೀಟರ್ ಅಪ್ 1 ಸೆಂಟಿಮೀಟರ್ ಮೇಲಕ್ಕೆ ಬಂದಂಗೆ ಕಾಣುತ್ತೆ ಅಂತ ಹೇಳಿ. An astronomical telescope of a 10-fold angular magnification has a length of 44 centimeters. The focal length of the objective is ಅಂತ ಹೇಳಿ. Yes, 10-fold ಅಲ್ವಾ? ಅಲ್ಲಿಗೆ focal length of objective plus focal length of eyepiece is equal to 44 centimeters ಕೊಟ್ಟಿದ್ದಾರೆ. 10-fold ಅಲ್ವಾ? ಇನ್ನೊಂದು ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? The ratio of FO divided by FE is equal to 10 ಅಂತ. ಫೋಕಲ್ ಲೆಂತ್ ಆಫ್ ಐಪಿಎಸ್ ಗೂ ಮತ್ತೆ ಆಬ್ಜೆಕ್ಟಿವ್ ಮತ್ತು ಐಪಿಎಸ್ ಗೆ 10 ಇದೆ ಅಂತ ಹೇಳ್ತಾರೆ. ಓಕೆ, ಇರ್ಲಿ. ಅಲ್ಲಿ ಏನಾಯ್ತು? ಇನ್ ತಗೊಂಡ್ರೆ FO is equal to 10 FE ಆಯ್ತಾ? ಈ 10 FE ಅಂತ ಇಲ್ಲಿ ಹಾಕಿ, ಅವಾಗ ಏನಾಗುತ್ತೆ? 10 FE ಪ್ಲಸ್ FE is equal to 44. ಕರೆಕ್ಟ್? That is 11 FE is equal to 44. Therefore, FE is equal to 44 divided by 11, that is equal to 4. 4 ಬಂತು. ಇಲ್ಲಿಗೆ ಮುಗಿದಿಲ್ಲ. ಅರ್ಥಾಯ್ತು ಹೇಳ್ತಿರೋದು? ಅವ್ನು ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಕೇಳಿದಾನೆ. ನಮ್ಗೆ FE ಬಂದಿರೋದು ಈಗ ಫೋಕಲ್ ಲೆಂತ್ ಆಫ್ ಐಪೀಸ್ ಬಂದಿದೆ. ಇದನ್ನ ತಗೊಂಡೋಗಿ ಇಲ್ಲ ಹಾಕಿ ಈ ಫಾರ್ಮುಲಾದಲ್ಲಿ. ಏನಾಗತ್ತೆ ಅವಾಗ? ಇಲ್ಲ FO is equal to 10 into 4 ಹಾಕಿ, that is equal to 40. ಹುಷಾರಾಗಿರ್ಬೇಕು, ಇಲ್ಲಿ 4 ಇದೆ. ಅರ್ಥಾಯ್ತಾ? ಹಾಗಾಗಿ ಯಾವುದನ್ನ ಕೇಳಿದ್ದಾರೆ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಬಿಟ್ಟು ಬರೀತೀವಿ. ಎಸ್, ಅಸ್ಯೂಮಿಂಗ್ JEE 2015 ಕ್ವಶನ್ ಇದು. ಅಸ್ಯೂಮಿಂಗ್ ವುಮೆನ್ ಫುಲ್ಫಿಲ್ ಟು ಹ್ಯಾವ್ ಎನ್ ರೇಡಿಯಸ್ ಆಫ್ 0.25 centimeter and a comfortable viewing distance of 25 cm ಅಂದ್ರೆ LEDV. Okay, the minimum separation two objects that human eye can resolve at 500 nanometer wavelength ಅಂತ ಕೇಳಿದ್ದಾರೆ. ಇದು ಲೆವೆಲ್ 5 ಕ್ವಶನ್. JEE 2015 ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಓಕೆ, ಬನ್ನಿ ಈ ಕಡೆ ಒಂದು ಬರ್ಕೋಣ. ಎಸ್, ದಿಸ್ ಇಸ್ ಅವರ್ ಐ ಅಂತ ಅನ್ಕೊಂಡ್ರೆ ಎಸ್, ಈ ಡಿಸ್ಟೆನ್ಸ್ ಎಷ್ಟಿದೆ? 25 ಸೆಂಟಿಮೀಟರ್. ಕಂಫರ್ಟಬಲ್ ವ್ಯೂವಿಂಗ್ ಅಂತ ಕರೀತಾರೆ. ಓಕೆ, ಅಂದ್ರೆ ಲೈಟು ಈಗ ಹೋಗ್ತಾ ಇದೆ, ಜಸ್ಟ್ ಲೈಕ್ ರೆಟಿನಾ ಇದ್ದಂಗೆ ಅಷ್ಟೇ. ಇದು ಪೀಪಲ್ ಕಣ್ಗುಡ್ಡೆ, ಇದು ರೆಟಿನಾ ಇದ್ದಂಗೆ. ಇಲ್ಲಿ ಇಮೇಜ್ ನಮ್ಗೆ ಇಲ್ಲಿ ಕಾಣುತ್ತೆ. ಇರ್ಲಿ, ನಮ್ಗೆ ಬೇಡ ಈಗ. ಇದು ಎಸ್, ಆರ್ಕ್ ಆಫ್ ದಿ ಸರ್ಕಲ್. ಇಲ್ಲಿ ಆಂಗಲ್ ಥೀಟಾ ಬರುತ್ತೆ. ಓಕೆನಾ? ಈಗ ರಿಸಾಲ್ವಿಂಗ್ ಪವರ್ ಆಫ್ ಎ ಮೈಕ್ರೋಸ್ಕೋಪ್ ಅಥವಾ ಐ, ಅದಕ್ಕೊಂದು ಟೆಲಿಸ್ಕೋಪ್, ಇದೆಲ್ಲಕ್ಕೂ ಫಾರ್ಮುಲಾ ಇತ್ತು. ಈ ಸಲ ಸಿಲೆಬಸ್ಗೆ ಅದನ್ನ ತೆಗೆದುಬಿಟ್ರು. ಇರ್ಲಿ, ತೊಂದರೆ ಇಲ್ಲ, ನಾ ಇದು ಬರೀತೀನಿ. θ is equal to 1.22 lambda divided by d ಅಂತ ಕರೀತೀವಿ. ಇದು ನೆಕ್ಸ್ಟ್ ಚಾಪ್ಟರ್ ವೇವ್ ಆಪ್ಟಿಕ್ಸ್ ಅಲ್ಲಿ ಬರುತ್ತೆ. ಆಂಗುಲರ್ ಏನ್ ಕರೀತೀವಿ, ಲಿಮಿಟ್ ಆಫ್ ರೆಸಲ್ಯೂಷನ್ ಅಂತ ಕರಿತೀವಿ. ಅದು ಆಂಗುಲರ್ ಲಿಮಿಟ್ ಆಫ್ ರೆಸಲ್ಯೂಷನ್ಸ್ ಅಲ್ಲಿ, ಆಂಗುಲರ್ ರೆಸಲ್ಯೂಷನ್ಸ್ ಅಲ್ಲಿ ಬರುತ್ತೆ. ಇರ್ಲಿ, ನಿಮ್ಗೆ ಹಂಗೆ ಇರ್ಲಿ. ಇನ್ನೊಂದು ಫಾರ್ಮುಲಾ ಗೊತ್ತೇ ನಿಮಗೆ? ಆರ್ಕ್ ಆಫ್ ದಿ ಸರ್ಕಲ್ ರೇಡಿಯಸ್, ಹೌದಾ? ಅಲ್ಲಿ S is equal to r θ ಅಂತ ಬರೀತೀವಿ. ಕರೆಕ್ಟ್? ಅಲ್ಲಿಗೆ θ is equal to ಏನಾಯ್ತು? S by r. ಇದು ಸಬ್ಸ್ಟಿಟ್ಯೂಟ್ ಮಾಡಿ ಏನಾಯ್ತು? ಅಲ್ಲಿಗೆ S by r is equal to 1.22 lambda divided by d ಅಂತ ಬಂತು. ಕರೆಕ್ಟಾ? ಈಗ
ಎಸ್ ಡಿವೈಡ್ ಬೈ ಈ ಡಿಸ್ಟೆನ್ಸ್ ಎಷ್ಟಿದೆ ಇದು 25 ಇಂಟು 10⁻⁻2 ಈಸ್ ಈಕ್ವಲ್ ಟು 1.22 ಇಂಟು ಲ್ಯಾಂಬ್ಡಾ ಕೊಟ್ಟಿದ್ದಾರೆ 500 ಇಂಟು 10⁻⁹ ಡಿವೈಡ್ ಬೈ ಓಕೆ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 20 ಸೆಂಟಿಮೀಟರ್ ಎಷ್ಟಾಗತ್ತೆ ಇಲ್ಲ ಸಾರಿ ಇಲ್ಲಿದೆ 0.2 ಸೆಂಟಿಮೀಟರ್ ರೇಡಿಯಸ್ ಆಯ್ತಾ ಎಸ್ ಲುಕ್ ಹಿಯರ್ ದ ರೇಡಿಯಸ್ 0.25 ಸೆಂಟಿಮೀಟರ್ ಅಂತಿದೆ ಇದನ್ನೇ ಬರ್ಕೋಬೇಕೀಗ ಎಸ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಎಷ್ಟಾಗತ್ತವ ಡಯಾಮೀಟರ್ ತಗೋಬೇಕು ಅಂದ್ರೆ 2 ಇಂಟು ಇಲ್ಲಿಂದ ಇಲ್ಲಿಗೆ ಮಕ್ಕಳ ಗೊತ್ತಾಯ್ತಾ 2 ಇಂಟು 0.25 ಇಂಟು 10⁻⁻2 ಹಾ ಈಗ ಬನ್ನಿ ಈಗ ಎಸ್ ಈಸ್ ಈಕ್ವಲ್ ಟು 1.22 ಇಂಟು 500 ಇಂಟು 10⁻⁻9 ಈ ಕಡೆ ತಗೊಂಡೋಗಿ ದಟ್ ಈಸ್ ಈಕ್ವಲ್ ಟು 25 ಇಂಟು 10⁻⁻2 ಡಿವೈಡ್ ಬೈ 2 ಇಂಟು 0.25 ಇಂಟು 10⁻⁻2 ಕರೆಕ್ಟ್. ಈಗ ಲೆಕ್ಕ ಮಾಡೋದಿದ್ದಲ್ಲ ಹುಷಾರ ಲೆಕ್ಕ ಮಾಡ್ಬೇಕು. ಏನ್ ಇದು ಮಾಡಂಗಿಲ್ಲ ಇಲ್ಲಿ. ಏನ್ ಮಾಡ್ಬೇಕು ಹೇಳ್ಕೊಡ್ತೀನಿ ನೋಡಿ. ಇಷ್ಟು ದೊಡ್ಡ ಲೆಕ್ಕ ಇದೆಯಲ್ಲ ಸೆಲೆಕ್ಷನ್ ಹೋಗ್ಬಂದು ಈ 25 ಕ್ಯಾನ್ಸಲ್ ಮಾಡೋದು ಏನೋ 1 ಬರ್ಬೇಕಲ್ಲ ಆನ್ಸರ್ ಇರ್ಲಿ ನಂಗೆ. ಇಲ್ಲಿ 2 ಇದೆ, ಇಲ್ಲಿ 1.22 ಇದೆ ಇರ್ಲಿ, ಇಲ್ಲಿ 500 ಇದೆ. 2 ಇಂದ ಡಿವೈಡ್ ಮಾಡಿದ್ರೆ ಇದು 250 ಬರುತ್ತೆ. ಕರೆಕ್ಟಾ? ಕರೆಕ್ಟ್ ಅಲ್ವಾ? 1.22 into 25 1s 25 1.22 ಅಂತಂದ್ರೆ 25 ಗಿಂತ ಜಾಸ್ತಿ ಇರಬೇಕು ವ್ಯಾಲ್ಯೂ, ಅದಕ್ಕಿಂತ ಬೇರೆ ಏನಾಗ ಚಾನ್ಸಸ್. ಕರೆಕ್ಟಾ? 1.22 ಅಂತಂದ್ರೆ 25 ಒಂದೇ 25 ಒಂದು 25 ಬರುತ್ತೆ. 1.22 ಅಂದ್ರೆ ಸಮಾಟ್ ಅಥವಾ 12 24 12 ಅಂತ ತಗೊಂಡ್ರೆ 22s ಅಥವಾ 25 12s ಅನ್ಕೊಂಡ್ಬಿಡ್ರಪ್ಪ ಹೋಗ್ಲಿಕ್ಕೆ. 25 12s is equal to 25 10s 250, 25 10 12s 300. ಅಂದ್ರೆ ಆನ್ಸರ್ ಮಸ್ಟ್ ಬಿ ಸ್ಟಾರ್ಟ್ ಫ್ರಮ್ 3. ಇಲ್ಲಿ ನೋಡ್ರಿ 3 ಎಷ್ಟಿದಾವೆ? ಇಲ್ಲಿ 2 ಇದಾವೆ. ಒಂದು 30 ಇದೆ, ಇನ್ನೊಂದು 300. ಇವೆರಡರ ಒಂದು ಆನ್ಸರ್ ಆಗಲೇಬೇಕು. ಅಲ್ಲಿಗೆ ಆನ್ಸರ್ ನಮ್ಗೆ ಪೂರ್ತಿ ಸಿಗ್ಲಿಲ್ಲ ಅಂತ ಆಯ್ತು. ಹಾ, ಈಗ ಬನ್ನಿ. ಈಗ ಪವರ್ ಸಿಂಪ್ಲಿಫೈ ಮಾಡ್ಬೇಕೀಗ. ಇಲ್ಲಿ 0.25 ಇಲ್ಲಿ 25 ಇದೆ, ಗೊತ್ತಾಗತ್ತಲ್ವಾ? ಇದು ಮಾಡ್ಕೋಬೇಕು. ಇಲ್ಲಿ 25 10⁻² ಬರುತ್ತೆ. -2 -4 ಆಯ್ತು. -4 ಮೇಲ್ ಬಂದ್ರೆ +4. ಇಲ್ಲಿ 9 2 11 ಇದೆ. 11ರಲ್ಲಿ 4 ಹೋದ್ರೆ 7 ಉಳಿತು. ಕರೆಕ್ಟಾ? 7. ಇಲ್ಲಿ 2 0 ಬೇರೆ ಇದೆ, ಇಲ್ಲಿ 2 0 ಇದೆ. ಅಲ್ಲಿಗೆ ಅದನ್ನು ಸೇರಿಸ್ಕೊಂಡು ಅಲ್ಲಿಗೆ 10⁻5 ಆಯ್ತು. ಓಕೆ ಫೈನ್. 10⁻6 10⁻6 ಆಯ್ತು. -7 ಇತ್ತು, -4 ಇತ್ತು, -7 ಇತ್ತು, -5 ಆಯ್ತು. ಓಕೆ, ಈಗ ಬನ್ನಿ. ಇದೆಲ್ಲ ಮುಗೀತು. ಇಲ್ಲಿ 25 ಕ್ಯಾನ್ಸಲ್ ಆಯ್ತು. 2 1s ಇಲ್ಲಿ ಬರೀ 5 ಉಳಿತು. 2.5 ಬಂತು. 25 300 ಬರಬೇಕು, ಅಂದ್ರೆ 30. ಅಲ್ಲಿಗೆ ನಾವು ಏನ್ ಬರುತ್ತೆ ಆನ್ಸರು 30 ಅಂತ ಹೇಳ್ತಿರೋದು 300 ಬರುತ್ತೆ. ಆಕ್ಚುಲಿ 300 ಇಂಟು 10⁻⁻, ನಿಮ್ ಪ್ರಕಾರ -5. 1 0 ತೆಗಿರಿ, 10⁻1 +1 ಆಯ್ತು. ದಟ್ ಈಸ್ 30. ಒಂದಿಗೆ ತಗೊಂಡೋಗಿ ಅಲ್ಲಿಗೆ ಸಾರಿ 300 ಅಲ್ವಾ, 3 ಬಂತು. ಓಕೆ, 3 ಬಂತು. ದಟ್ ಈಸ್ ಈಕ್ವಲ್ ಟು 2.5 ಅಲ್ವಾ? ಓಕೆ, 3 ಬಂತು. ಅಲ್ಲಿಗೆ 10⁻⁻6 0.6 10⁻⁻6 ಅಲ್ಲಿಗೆ 30 ಮೈಕ್ರೋಮೀಟರ್ ಇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಫೋಕಲ್ ಲೆಂತ್ ಆಫ್ ಎ ರೀಡಿಂಗ್ ಗ್ಲಾಸ್ ಆಫ್ ಪರ್ಸನ್ ಇಫ್ ಈಸ್ ಡಿಸ್ಟೆನ್ಸ್ ಡಿಸ್ಟಿಂಕ್ಟ್ ವಿಷನ್ ಈಸ್ 75 ಸೆಂಟಿಮೀಟರ್. ಓಕೆ, ಇದು LDDVನೇ ಡಿಸ್ಟೆನ್ಸ್. LDDV ಎಷ್ಟಿದೆ? ಅಲ್ಲಿ 75 ಇದೆ. ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಎಷ್ಟು? 25. ಹಾಗೆ ಎಷ್ಟು ಪಟ್ಟು ಜಾಸ್ತಿ ಆದಂಗೆ ಆಯ್ತು? 3 ಪಟ್ಟು ಜಾಸ್ತಿ. ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ ಟು 75 ಡಿವೈಡೆಡ್ ಬೈ 25. ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಲೆಕ್ಕ ಹಾಕಿ 3 ಬರುತ್ತೆ. ಮ್ಯಾಗ್ನಿಫಿಕೇಶನ್ 3 ಬಂತು. M ಈಸ್ ಈಕ್ವಲ್ ಟು 1 + D ಡಿವೈಡ್ ಬೈ F. ದಟ್ ಈಸ್ ಈಕ್ವಲ್ ಟು ಈಗೇನಾಗತ್ತೆ? 1 ಈಗ ತಗೊಂಬನ್ನಿ. M + 1 ಈಸ್ ಈಕ್ವಲ್ ಟು D ಡಿವೈಡ್ ಬೈ F. ಕರೆಕ್ಟಾ? ಅಲ್ಲಿಗೆ
F is equal to D divided by M plus 1. D is equal to ಎಷ್ಟಿದೆ 75 ಇದೆ. M ಎಷ್ಟಿದೆ 3 ಇದೆ. 3 ಮೈನಸ್ ಈ ಕಡೆ ಬಂದ ಮೈನಸ್ ಆಗುತ್ತಲ್ವಾ, ಮೈನಸ್ 3 minus 1 that is equal to 75 divided by 2 that is equal to ಇದು ಅರ್ಧ ಅಂದ್ರೆ 37 37.25 37.75 ಸೆಂಟಿಮೀಟರ್ ಇದು ಅರ್ಥ ಆಯ್ತು ಹೇಳ್ತಿರೋದು. ಹೀಗೆ ಒಂದಿಷ್ಟು ಸ್ಯಾಂಪಲ್ ಆಫ್ ಕ್ವಶನ್ಸ್ ಅನ್ನ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಮತ್ತೆ ರಿಫ್ರಾಕ್ಷನ್ ಥ್ರೂ ಲೆನ್ಸಸ್ ಮೇಲೆ ಡಿಸ್ಕಸ್ ಮಾಡ್ತೀವಿ. ಹಿಂದಿನ ಕ್ಲಾಸ್ ಅಲ್ಲಿ ರಿಫ್ರಾಕ್ಷನ್ ಥ್ರೂ ಪ್ಲೇನ್ ಸರ್ಫೇಸ್ ಮತ್ತೆ ಪ್ರಿಸಮ್ ಮೇಲೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಇಲ್ಲಿಗೆ ಆಪ್ಟಿಕ್ಸ್ ಮುಗಿಯುತ್ತೆ. ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್.